ರೈತರ ಖಾತೆಗೆ ತಕ್ಷಣ ರಾಗಿ ಹಣ ಜಮೆ ಮಾಡಿ. ಸರ್ಕಾರದ ವಿರುದ್ಧ ಜೆಡಿಎಸ್ ಮುಖಂಡ ಶಾಂತಕುಮಾರ್ ಆಕ್ರೋಶ. ಒಂದು ಕಡೆ ಮುಂಗಾರು ಬಿತ್ತನೆ ಆರಂಭವಾಗಿದ್ದು ಮತ್ತೊಂದೆಡೆ ಶಾಲಾ ಕಾಲೇಜುಗಳು ಆರಂಭ ಆಗಿವೆ. ಆದರೆ ಸರ್ಕಾರ ಖರೀದಿಸಿರುವ ರಾಗಿಯ ಹಣ ಇನ್ನೂ ಮಾತ್ರ ರೈತರ ಖಾತೆಗೆ ಜಮೆಯಾಗದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಸಗೊಬ್ಬರ, ಬೀಜ ಖರೀದಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೂ ಹಣವಿಲ್ಲದೆ ರೈತರು ಪರದಾಡ್ತಾ ಇರುವ ಹಿನ್ನೆಲೆ ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಬೆಂಬಲ ಬೆಲೆಯಡಿ ರೈತರಿಂದ ರಾಗಿ ಖರೀದಿ ಮಾಡಿದೆ. ಆದರೆ ಖರೀದಿಸಿದ ಬೆಳೆಯನ್ನ ಹಣವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಈಗಾಗಲೇ ರೈತರು ಬೆಳೆ ನಷ್ಟ, ಮಳೆ ಹಾನಿ ಹಾಗೂ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದು ಹಣವನ್ನ ನೀಡಲು ವಿಳಂಬ ಮಾಡ್ತಾ ಇರುವುದು ಸರಿಯಲ್ಲ. ಕೂಡಲೇ ರೈತರ ಖಾತೆಗೆ ರಾಗಿ ಹಣವನ್ನ ಜಮೆ ಮಾಡಬೇಕೆಂದು ಆಕ್ರೋಶವನ್ನ ಹೊರಹಾಕಿದ್ರು. ರಾಗಿ ಖರೀದಿ ಮಾಡಬೇಕಾದ್ರೆ ಎಷ್ಟು ಗೊಂದಲ ಆಯ್ತು. ಆ ಗೊಂದಲ ನಿವಾರಣೆ ಮಾಡೋದಕ್ಕೆ ಒಂದು ತಿಂಗಳುಗಟ್ಟಲೆ ಆಗುತ್ತೆ. ಅಷ್ಟು ಸಮಸ್ಯೆ ಆಯ್ತು. ಇವತ್ತು ರಾಗಿ ಎಲ್ಲ ಖರೀದಿ ಮಾಡಿದ್ದಾಯ್ತು. ಎಷ್ಟು ದುಡ್ಡಿನ ಬೆಲೆ 4,800 ಕೊಟ್ಟಿದ್ದಾರೆ. 86. ಅದನ್ನ ಖರೀದಿ ಆಗಿ 3 ತಿಂಗಳಾಯ್ತು, 4 ತಿಂಗಳಾಯ್ತು. ಇದುವರೆಗಾಗಿ ಕೆಲವಾರು ಬಹುಶಃ ಒಂದು ಖರೀದಿ ಮಾಡಿದ 3% ಅಲ್ಲಿ ಒಂದು 5ರಿಂದ 6%ಗೆ ಜನವರಿ ತಲುಪಿರ್ಬೋದು ರೈತರುಗಳಿಗೆ. ಯಾವ ಹಳ್ಳಿಗೆ ಹೋದ್ರು ಅವ್ರು ಏನು ರಾಗಿ ಬಿಟ್ಟಿದಾರಲ್ಲ ಸರ್ಕಾರಕ್ಕೆ ಈ ಒಂದು ನೆಪೆಟ್ಗೆ, ಅದರಲ್ಲಿ ಒಂದು ಹಳ್ಳಿಗೆ ಒಂದು ಒಬ್ರಿಗೆ ಕೊಟ್ಟಿದ್ದಾರೆ. ಇನ್ನು ಸಂಪೂರ್ಣವಾಗಿ ಯಾವ ಹಳ್ಳಿಗೂ ಹಣ ಹೋಗಿಲ್ಲ. ಇವತ್ತು ಸರ್ಕಾರ ರೈತರ ವಿರೋಧಿ ಧೋರಣೆ ಇದೆ. ಇವತ್ತು ಇದ್ರ ಬಗ್ಗೆ ಶಾಸಕರು ಧ್ವನಿ ಎತ್ತಿಲ್ಲ. ಸರ್ಕಾರದವರು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ. ನಾವು ಏನಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ನೀವು ಖರೀದಿ ಮಾಡಿ 3 ತಿಂಗಳು 4 ತಿಂಗಳು ಆಯ್ತು ಮುಖ್ಯ ಅಲ್ಲ. ಇವತ್ತು ರೈತರಿಗೆ ಮುಖ್ಯವಾಗಿರೋದು ಇವತ್ತು ಮುಂಗಾರು ಶುರುವಾಗ್ತಾ ಇದೆ. ಯಾವ ರೈತರು ಇವತ್ತು ಶ್ರೀಮಂತರು ಯಾರು ಇಲ್ಲ. ನೀವೆಲ್ಲ ನಮ್ಮ ಈ ಭಾಗದ ತುಮಕೂರು ಜಿಲ್ಲೆ ರೈತರು ರಾಗಿ ಬೆಳೀತಾ ಇದ್ದಾರೆ. ರಾಗಿನೇ ಜೀವನ ಅಂತಂದ್ರೆ ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ಈ ಒಂದು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು. ರೈತರು ಇವತ್ತು ಅದು ಬಡತನದ ಬೆಳೆ ಅಂತಲೇ ಮಧ್ಯದಲ್ಲಿ ರಾಗಿನ ಜೀವನ ರೂಪಿಸೋದಕ್ಕೆ ಇತ್ತು ರಾಗಿ ಬೆಳೆ. ಪಾಪ ಅದನ್ನೂ ಇಲ್ಲ ಅಂದ್ರೆ ಕೊಬ್ಬರಿನೂ ಇಲ್ಲ ಅವರಿಗೆ. ಇನ್ನು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ತಾಲೂಕಿನಲ್ಲಿ ಬಾಳೆ, ತೆಂಗು, ಅಡಿಕೆ ಸೇರಿದಂತೆ ಹಲವು ತೋಟಗಾರಿಕಾ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಹೀಗಾಗಿ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವ ಜೊತೆಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಿರುವ ರಾಗಿಯ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಹಾಗಾಗಿ ರೈತರು ವಿಳಂಬ ಮಾಡದಲೇ ಏನ್ ಮಳೆ ಬಂದಿರುತ್ತೆ ಇಮಿಡಿಯೇಟ್ ಆಗಿ ತಕ್ಷಣ ದಯಮಾಡಿ ನೀವು ಬೆಳೆಗೆ ಆದ್ಯತೆ ಕೊಟ್ಟು ನೀವು ಶುರು ಮಾಡಿ. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಮಳೆ ವಿಳಂಬ ಆಗಿ ಇವತ್ತು ಏನೊಂದು 170ರಿಂದ 80% ಮಾನ್ಸೂನ್ ಬರಬೇಕಾಗಿತ್ತು 40ರಿಂದ 50% ಮಾತ್ರ ಬರುತ್ತೆ. ಇವತ್ತಿಗಾಗಲೇ ಬರ್ತಾ ಇದೆ. ಬಹುಶಃ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಸ್ಲೋ ಆಗೋ ಚಾನ್ಸ್ ಇದೆ ಅಂತ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಹವಾಮಾನ ಇಲಾಖೆನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಎಲ್ಲಿನೋ ಅಂತ ಒಂದು ದೊಡ್ಡ ಸಮಸ್ಯೆ ಇದೆ. ಇದು ನಮಗೆಲ್ಲ ಭಾರತದ ಇಡೀ ನಮ್ಮ ಪ್ರಪಂಚಕ್ಕೆ ಇದೊಂದು ದೊಡ್ಡ ಸಮಸ್ಯೆ. ಏನ್ ಪೆಸಿಫಿಕ್ ಮತ್ತೆ ಓಷನ್ ಅಲ್ಲಿ ಇವತ್ತು ಮಳೆಗೆ ಹವಾಗುಣ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅಲ್ಲಿ ತಣ್ಣನೆ ವಾತಾವರಣ ಆಗ್ತದೆ. ಬಿಸಿಲು ಇವತ್ತೇನಾಗಿದೆ, ತುಂಬಾ ಅಲ್ಲೇ ಬಿಸಿಲು ಜಾಸ್ತಿ ಆಗುತ್ತೆ. ಆ ಮಳೆ ಹೊತ್ತು ತರ್ತಾ ಇರೋ ಈ ಗಾಳಿ ಮಾನ್ಸೂನು ಇವತ್ತು ಆ ಬಿಸಿಲನ್ನು ಹೊತ್ಕೊಂಡ್ ಬರ್ತಾ ಇದೆ. ಆ ಎಲ್ಲಿನೋ ಎಫೆಕ್ಟ್ ಇವತ್ತು ಹವಾಮಾನ ಇಲಾಖೆಯಲ್ಲಿ ಹೇಳಿರೋ ಪ್ರಕಾರ ನಮ್ಮ ದೇಶಕ್ಕೆ ಮಾನ್ಸೂನು ವಿಳಂಬ ಆಗುತ್ತೆ. ಕೊನೆಗೆ ಹಂಗೆ ನಿಂತು ಹೋಗುತ್ತೆ. ಹಾಗಾಗಿ ರೈತರೆಲ್ಲ ಆದಷ್ಟು ಬೇಗ ನಮ್ಮ ಬೀಜಗಳನ್ನ ಬಿತ್ತನೆ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಇವತ್ತು ರೈತರಿಗೆ ಮೋಸ ಮಾಡಬೇಡಿ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ರೈತರ ವಿರುದ್ಧವಾಗಿ ಧೋರಣೆ ಇಟ್ಟಿದೆ.
ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ನಮ್ಮ ಉದ್ದೇಶ ಇವತ್ತಿನ ಪತ್ರಿಕಾ ಮಾಧ್ಯಮದ್ದು ಆದಷ್ಟು ಒಂದು ವಾರದಲ್ಲಿ ಇವತ್ತು ಶಾಸಕರು, ಜಿಲ್ಲಾ ಸಚಿವರು ಮತ್ತು ಹೊಸ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿಂದೆಲ್ಲ ಯೋಜನೆ ಆಮೇಲೆ ರೂಪಿಸುವಂತೆ ಫಸ್ಟ್ ಇಮಿಡಿಯೇಟ್ ಆಗಿ ರೈತರಿಗೆ ನೀವು ರಾಗಿ ಬೆಳೆದ ಅಮೌಂಟ್ ರಿಲೀಸ್ ಮಾಡಿ ಅನ್ನೋದು ನಮ್ದು ಒತ್ತಾಯ. ಆದ್ರೆ ಇನ್ನು ಈ ವೇಳೆ ಜೆಡಿಎಸ್ ಕಾರ್ಯಾಧ್ಯಕ್ಷ ಶಿವಸ್ವಾಮಿ ಮತ್ತಿಘಟ್ಟ, ಯುವ ಘಟಕದ ತಾಲೂಕು ಅಧ್ಯಕ್ಷ ಸುದರ್ಶನ್, ನಟರಾಜು, ಭರತ್, ಸಾರ್ತವಳ್ಳಿ ಸ್ವಾಮಿ, ಮಂಜುನಾಥ್, ಸತೀಶ್, ಶಿವು ಉಗ್ರಯ್ಯ, ಚನ್ನೇಗೌಡ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.